ಬಸ್ ರೂಟ್ ಪಕ್ಕ ಇರುವಂಥ ಕೆರೆ. ಈ ಕೆರೆಯ ಮಗ್ಗಲಲ್ಲೇ ಇರುವಂಥ 5 ಎಕರೆ ಕೃಷಿ ಭೂಮಿ. ಹಾಯ್, ಗ್ರಾಮಗಳ ಪಕ್ಕ ಲೇಕ್ ವ್ಯೂ ಇರುವಂಥ ಮತ್ತು ಬೆಟ್ಟದ ವ್ಯೂ ಇರುವಂಥ ಸುಂದರವಾದ 5 ಎಕರೆ ಸುಂದರವಾದ ನೋಟ. ಸುಂದರ ಕೆರೆಯ ಪರಿಸರದ ಪಕ್ಕದಲ್ಲಿರುವಂಥ ಕೃಷಿ ಭೂಮಿ. 5 ಎಕರೆ ಕೃಷಿ ಭೂಮಿ. ಕೆರೆ ಪಕ್ಕದ್ದು ಕೆಂಪು ಮಣ್ಣಿನ ಫಲವತ್ತಾದ ಭೂಮಿ. 5 ಎಕರೆ ಎಕ್ಸಾಕ್ಟ್ ಬಾಕ್ಸ್ ಥರ ಇರುವಂಥದ್ದು. 2 ಕಡೆ ರಸ್ತೆ ಇದೆ. ಪೂರ್ವ ಮತ್ತು ಉತ್ತರ ರಸ್ತೆ ಇರುವಂಥದ್ದು. ಎಕ್ಸಾಕ್ಟ್ ವಾಸ್ತು ಪ್ರಕಾರ ಭೂಮಿ ಇರುವಂಥದ್ದು. 2 ಊರುಗಳ ಮಧ್ಯೆ ಇರುವಂಥದ್ದು. ನೋಡಿ, ಅದೆಲ್ಲ ಊರು, ಇದೊಂದು ಊರು. ಈ ಜಮೀನಿನ ಸುತ್ತಲೂ ಕೂಡ ಡೆವಲಪ್ ಆಗಿರುವಂಥ ತೆಂಗಿನ ತೋಟಗಳು, ಅಡಿಕೆ ತೋಟಗಳು, ಬಾಳೆ ತೋಟಗಳು, ವಿವಿಧ ಹಣ್ಣಿನ ತೋಟಗಳಿದ್ದಾವೆ. ಈ ಕಡೆ ಮತ್ತೊಂದು ಹಳ್ಳಿ ಇದೆ. ಜಮೀನಿಗಿರುವ ದೂರ 2 ಹಳ್ಳಿಗಳಿಂದ ಕೇವಲ ಅರ್ಧ ಕಿಲೋಮೀಟರ್ ಅಂತರ ಇದೆ ಅಷ್ಟೇ. ಕೆರೆಯ ಪಕ್ಕದಲ್ಲೇ ಇದ್ದರೂ ಕೂಡ ಫಲವತ್ತಾದ ಕೆಂಪು ಮಣ್ಣು. ವರ್ಷಕ್ಕೆ 3 ಬೆಳೆ ಬೆಳೆಯುವಷ್ಟು ಫಲವತ್ತಾದ ನೀರು, ಮಣ್ಣು, ವಾತಾವರಣ. ಸುಂದರವಾದ ವ್ಯೂ ಪಾಯಿಂಟ್ ನೋಡಿ. ಇಲ್ಲಿ ಮೇಲೆ ಬಸ್ ಹೋಗ್ತಾ ಇದೆ, ಸರ್ಕಾರಿ ಬಸ್ಸು. ಜಮೀನಿದ್ದೇನೆ, ಒಂದು 200 ಮೀಟರ್ ದೂರದಲ್ಲಿ ಬಸ್ ಹೋಗ್ತಾ ಇರುವಂಥದ್ದು. ಸುಂದರವಾದ ವ್ಯೂ ಇದೆ. ಎದುರುಗಡೆ ಹಿಲ್ ವ್ಯೂ, ಈ ಪಕ್ಕದಲ್ಲೇ ಲೇಕ್, ಕೆರೆ. ವರ್ಷ ಪೂರ್ತಿ ಈ ಒಂದು ಆವರೇಜಲ್ಲಿ ನೀರಿರುತ್ತೆ. ಕೆರೆಯ ಏರಿಯ ಪಕ್ಕದ ಅಂದರೆ ಕೆರೆ ಆಳಕ್ಕಿದ್ರೂ ಭೂಮಿ ಮೇಲ್ಮಟ್ಟದಲ್ಲೇ ಇರುವಂಥದ್ದು ಈ ಒಂದು ಫಲವತ್ತಾದ ಮಣ್ಣು. ಎಲ್ಲ ತೋಟಗಳನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇರುವಂಥ ಈ ಫಲವತ್ತಾದ ಭೂಮಿ. ಸುತ್ತಲೂ ಕೂಡ ಡೆವಲಪ್ಡ್ ಫಾರ್ಮ್ಸೇ ಇದೆ. ಇದು ಕೂಡ ರಸ್ತೆನೇ, ಏರಿ ರಸ್ತೆ ಇದು. ಕರೆಂಟ್ ಸೌಲಭ್ಯ ಕೂಡ ಜಮೀನು ಕಡೆ ಭಾಗದಲ್ಲೇ ಇದೆ. ಪಕ್ಕದ ಜಮೀನವರು ಭತ್ತವನ್ನು ಬೆಳೀಲಿಕ್ಕೆ ಸಸಿ ಮಡಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನು ಒಟ್ಲು ಪಾತಿ ಅಂತ ಹೇಳ್ತೀವಿ. ಸಸಿ ಮಡಿ, ಭತ್ತದ ಪೈರು. ಆ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅದರ ಪಕ್ಕದಲ್ಲೇ ರಸ್ತೆ ಇದೆ, ಬಳಸ್ಕೊಂಡು ಬರಬೇಕಷ್ಟೆ. ಇಲ್ಲಿ ಕೂಡ ಫಾರ್ಮ್ ಹೌಸ್ ಮಾಡಿ ವಾಸ ಮಾಡ್ಬೋದಾಗಿದೆ. ಒಳ್ಳೆಯ ಲೊಕೇಶನ್, ಸುಂದರವಾದ ವಾತಾವರಣ. 5 ಎಕರೆ ಒಟ್ಟಾರೆ ಜಮೀನು ಇರುವಂಥದ್ದು. ಜನರಲ್ ಪ್ರಾಪರ್ಟಿ, ಲೀಗಲ್ ಡಾಕ್ಯುಮೆಂಟ್, ರೆಡಿ ಟು ರಿಜಿಸ್ಟರ್ ಇರುವಂಥ ದಾಖಲಾತಿಗಳು.